ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಇವಾಗ ವಿಂಟರ್ ಸೀಸನ್ ನಡೀತಾ ಇದೆ, ಡಿಸೆಂಬರ್ ಮಂತ್. ನೀವು ನೋಡ್ತಾ ಇರಬಹುದು ನನ್ನ ಗಾರ್ಡನಲ್ಲಿ ಸಾಕಷ್ಟು ಫ್ಲವರಿಂಗ್ಸ್ ಎವ್ರಿ ಡೇ ಇಷ್ಟೇ ಕ್ವಾಂಟಿಟಿನಲ್ಲಿ ಹೂ ಬಿಡ್ತಾ ಇದೆ. ಕೆಲವರೆಲ್ಲ ಹೇಳ್ತಾರೆ ವಿಂಟರ್ ಸೀಸನಲ್ಲಿ ಫ್ಲವರಿಂಗ್ಸ್, ಹೈಬಿಸ್ಕಸ್ ಫ್ಲವರಿಂಗ್ ಸ್ಟಾಪ್ ಆಗಿಬಿಡುತ್ತೆ ಅಂತ. ಬಟ್ ನೀವು ನೋಡ್ಬೋದು, ನಾನು ಎವ್ರಿ ಡೇ ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ತುಂಬ ಹೂಗಳು ಬಿಡ್ತಾನೇ ಇದೆ. ಎಲ್ಲಿನೂ ಸಹ ಗಿಡಗಳು ಹೂ ಬಿಡೋದನ್ನು ನಿಲ್ಲಿಸಿಲ್ಲ. ಹೀಗೆ ಆಗೋದಕ್ಕೆ ಕಾರಣ, ಇಷ್ಟೊಂದು ಹೂಗಳು ಬರೋದಕ್ಕೆ ಕಾರಣ ನಾನು ಮಾಡೋ ಲೈಟ್ ಪ್ರೂನಿಂಗ್ ಮತ್ತು ನಾನು ಕೊಡುವಂತಹ ಕೆಲವೊಂದು ಫರ್ಟಿಲೈಸರ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ನಾವು ಹೇಗೆ ಗಿಡಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಆ ರೀತಿ ಫ್ಲವರಿಂಗ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಯಾವ ಸೀಸನಲ್ಲೂ ಬ್ಯಾಂಗ್ಳೂರು ವೆದರಲ್ಲಿ, ನಾವಿರೋದು ಬೆಂಗಳೂರಲ್ಲಿ, ಬ್ಯಾಂಗ್ಳೂರು ವೆದರಲ್ಲಿ ಯಾವುದೇ ಕಾರಣಕ್ಕೂ ಹೂಗಳು ಬಿಡೋದು ಸ್ಟಾಪ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಮೇ ಬಿ ಪ್ಲೇಸ್ ಡಿಪೆಂಡ್ ಆಗಬಹುದು ಫ್ಲವರಿಂಗ್ಸ್ ಜಾಸ್ತಿ ಬರೋದಕ್ಕೆ. ಬ್ಯಾಂಗ್ಳೂರು ವೆದರ್ ಎಲ್ಲ ರೀತಿ ಫ್ಲವರಿಂಗ್ಸ್ಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುವಂಥ ಒಂದು ವೆದರ್ ಇದು. ಸೊ ನಾವಿರೋದು ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ನನ್ನ ಹೈಬಿಸ್ಕಸ್ ಗಿಡಗಳು ಎವ್ರಿ ಡೇ ಇಷ್ಟೇ ಫ್ಲವರಿಂಗ್ಸ್ ಆಗ್ತಾನೇ ಇದೆ. ಇದಕ್ಕೆ ನಾನು ಕೊಡುವಂತಹ ಕೆಲವೊಂದು ಫರ್ಟಿಲೈಸರ್ಸು ಕಾರಣ ಆಗಿರಬಹುದು. ಫಸ್ಟ್ ಆಫ್ ಆಲ್, ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿರಬೇಕು. ಎಷ್ಟು ಡೈರೆಕ್ಟ್ ಸನ್ಲೈಟಲ್ಲಿ ಇಡ್ತೀವಿ ಅಷ್ಟು ಚೆನ್ನಾಗಿ ಹೂಗಳು ಬರುತ್ತೆ. ಮತ್ತು ನಾವು ಕೊಡುವಂತಹ ಗೊಬ್ಬರ ಮತ್ತು ನಾವು ನೀಮ್ ಆಯಿಲ್ ಸ್ಪ್ರೇ ಹೇಗೆ ಮಾಡ್ತೀವಿ ಅದನ್ನು ಡಿಪೆಂಡ್ ಆಗಿರುತ್ತೆ. ನೀಮ್ ಆಯಿಲ್ ಸ್ಪ್ರೇ ಮಾಡಿದವಾಗ ನಾವು ವೀಕ್ಲಿ ಒನ್ಸ್ ಮಾಡಲೇಬೇಕಾಗತ್ತೆ. ಮಾಡಿ ಒಂದು 2-3 ಡೇಸ್ ಬಿಟ್ಬಿಟ್ಟು ಗಿಡಗಳ ಮೇಲೆ ನಾವು ಡೈರೆಕ್ಟ್ ವಾಟರ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಹಾಗೆ ಮಾಡಿದವಾಗ ಗಿಡದಲ್ಲಿರೋ ಹುಳಗಳೆಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ, ಹಾಗೆ ಸತ್ತು ಹೋಗುತ್ತೆ. ಹಾಗೆ ಮಾಡೋದ್ರಿಂದ ಫ್ಲವರಿಂಗ್ಸೂ ಸಹ ಜಾಸ್ತಿಯಾಗಿ ಬರುತ್ತೆ, ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಗಿಡದಲ್ಲಿ ರೋಗ ಬರಲಿ ಬಿಡಲಿ, ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡೋದನ್ನು ಒಂದು ಹ್ಯಾಬಿಟಾಗಿ ಇಟ್ಕೊಳ್ಬೇಕು. ಮತ್ತು ನಾವು ನೀರು ಹಾಕ್ತಾ ಮಣ್ಣು ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಆವಾಗ ನಾನು ಏನು ಮಾಡ್ತೀನಿ, ಗಾರ್ಡನ್ ಸಾಯಿಲ್ ಮತ್ತು ಕೌಡಂಗ್ ಫರ್ಟಿಲೈಸರ್ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಪಾಟ್ಗಳಿಗೂ ಸಹ ಒಂದು 2-3 ಹ್ಯಾಂಡ್ಫುಲ್ ನಾನು ಕೊಡ್ತಾ ಇರ್ತೀನಿ. ಹಾಗೆ ಕೊಡೋದ್ರಿಂದ ಗಿಡಗಳು ತುಂಬ ರೂಟಿಂದನೂ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಮತ್ತು ಫ್ಲವರಿಂಗ್ಸ್ ಜಾಸ್ತಿ ಆಗುತ್ತೆ, ಬಡ್ ಡ್ರಾಪ್ಸ್ ನಿಲ್ಲುತ್ತೆ, ಜಾಸ್ತಿ ಹೂಗಳನ್ನು ಬಿಡೋದಕ್ಕೆ ಶುರುವಾಗುತ್ತೆ ಗಿಡಗಳು. ಮತ್ತು ಇನ್ನೊಂದು ಮಸ್ಟರ್ಡ್ ಕೇಕ್ ಪೌಡರ್ ಮತ್ತು ನೀಮ್ ಕೇಕ್ ಪೌಡರ್ ಎರಡನ್ನೂ ಕಾಂಬಿನೇಷನ್ ಮಾಡಿ ನಾನು ಗಿಡಗಳಿಗೆ ಕೊಡ್ತೀನಿ. ಹಾಗೆ ಕೊಡೋದ್ರಿಂದ ಮಸ್ಟರ್ಡ್ ಕೇಕ್ ಪೌಡರ್ ಜಾಸ್ತಿ ಫ್ಲವರಿಂಗ್ಸ್ನ ಬೂಸ್ಟ್ ಮಾಡುತ್ತೆ ಮತ್ತು ನೀಮ್ ಕೇಕ್ ಪೌಡರ್ ಗಿಡದಲ್ಲಿ ರೂಟಲ್ಲಿ ಆಗುವಂತಹ ಕೆಲವೊಂದು ಫಂಗಸ್ಗಳನ್ನ ಅದು ಅವಾಯ್ಡ್ ಮಾಡುತ್ತೆ, ಇರುವೆಗಳನ್ನು ಬರೋದು ತಡೆಯುತ್ತೆ. ಹೀಗೆ ಮಾಡೋದ್ರಿಂದ ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಜಾಸ್ತಿ ಹೂಗಳನ್ನು ನಾವು ಇದರಿಂದ ಪಡ್ಕೊಳ್ಬಹುದು. ಮತ್ತು ಇನ್ನೊಂದು, ನಾನು ಎಗ್ಶೆಲ್ ಪೌಡರ್ ಮಾಡಿಟ್ಕೊಳ್ತೀನಿ. ಅದರಲ್ಲಿ ಆನಿಯನ್ ಪೀಲ್ ಹಾಕಿರ್ತೀನಿ, ಬನಾನಾ ಪೀಲ್ಗಳು ಹಾಕಿರ್ತೀನಿ, ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಪೌಡರ್ನ ರೆಡಿ ಮಾಡ್ಕೊಳ್ತೀನಿ. ಆ ಪೌಡರ್ನ ನಾವು ಯಾವುದ್ರ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಕೊಡಬಹುದು. ಬಟ್ ಅದು ತುಂಬ ಒಳ್ಳೆ ರಿಸಲ್ಟ್ನ ನಮಗೆ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಗಾರ್ಡನಲ್ಲಿ ಫ್ಲವರಿಂಗ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಹೂಗಳು ಬಿಡ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡೋದಕ್ಕೆ ಒಂದು ರೀತಿ ತುಂಬಾ ಖುಷಿಯಾಗುತ್ತೆ. ನೀವು ಟ್ರೈ ಮಾಡಿ, ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಗಾರ್ಡನ್ನಲ್ಲೂ ಸಹ ನನ್ನ ಗಿಡದಲ್ಲಿ ಹೂಗಳು ಬಿಡುವಷ್ಟೇ ಹೂಗಳನ್ನ ಪಡ್ಕೊಳ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.